ಎಲ್ರಿಗೂ ಸ್ವಾಗತ. ವೆಲ್ಕಮ್ ಎವ್ರಿವನ್. आप सबका स्वागत है. Today, we're exploring the Speak Bengaluru Kannada in Simple Words course. आज हम ಸ್ಪೀಕ್ ಬೆಂಗಳೂರು ಕನ್ನಡ ಇನ್ ಸಿಂಪಲ್ ವರ್ಡ್ಸ್ ಕೋರ್ಸ್ ಕೋ ಸಮಜ್ ರಹೆ ಹೈ. ನಮ್ಮ ಇವತ್ತಿನ ಒಂದು ಪ್ರಯತ್ನ ಅಂದ್ರೆ ಈ ಕೋರ್ಸ್ ಏನ್ ಕೊಡುತ್ತೆ ಮತ್ತೆ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಹೊಸದಾಗಿ ಬಂದವರಿಗೆ ಇದು ಯಾಕೆ ಹೆಲ್ಪ್ ಆಗ್ಬೋದು ಅಂತ ನೋಡೋಣ. ಗೋಲ್ ಅಂತೂ ಕ್ಲಿಯರ್ ಆಗಿದೆ, ಕನ್ನಡನ ಸುಲಭ ಮಾಡೋದು. ಎಕ್ಸಾಕ್ಟ್ಲಿ, ಹೌದು. ಈ ಕೋರ್ಸ್ ಬಂದ್ಬಿಟ್ಟು ಟೆಕ್ ಈಸಿ ಎಐ ಇಂದ ಅನೂಪ್ ಅವರು ತಂದಿರೋದು. ಮತ್ತೆ ಅನೂಪ್ ಅಂದ್ರೆ ಸುಮ್ನೆ ಯಾರೋ ಇನ್ಸ್ಟ್ರಕ್ಟರ್ ಅಲ್ಲ, ಅವರು ನೇಟಿವ್ ಕನ್ನಡ ಸ್ಪೀಕರ್. ಅಂದ್ರೆ ಒಂದು 35 ವರ್ಷದ ಅನುಭವ ಇದೆ ಭಾಷೆ ಜೊತೆ. ಮತ್ತೆ ಅವರು ಬೆಸ್ಟ್ ಸೆಲ್ಲರ್ ಇನ್ಸ್ಟ್ರಕ್ಟರ್ ಕೂಡ. ये कोर्स आपको टेक इजी एआई के अनूप द्वारा लाया गया है. अनूप सिर्फ कोई प्रशिक्षक नहीं है, वे 35 वर्षों के गहरे भाषा अनुभव वाले मूल कन्नड़ वक्ता हैं और एक बेस्ट सेलर प्रशिक्षक के रूप में पहचाने जाते हैं. ಇಲ್ಲಿ ಒಂದು ಮುಖ್ಯವಾದ ವಿಷಯ ಅಂದ್ರೆ ಅಪ್ರೋಚ್. ಅಂದ್ರೆ ಹಿಂದಿ ಮತ್ತು ಇಂಗ್ಲಿಷ್ ಸಹಾಯದಿಂದ ಕನ್ನಡ ಕಲಿಯೋದು. ಬೇರೆ ಬೇರೆ ಕಡೆಯಿಂದ ಬಂದಿರೋರ್ಗೆ ಇದೊಂದು ಬ್ರಿಡ್ಜ್ ಮಾದರಿ. यहाँ एक महत्वपूर्ण पहलू है दृष्टिकोण. हिंदी और अंग्रेजी के माध्यम से कन्नड़ सीखना, जो विभिन्न पृष्ठभूमि के शिक्षार्थियों के लिए अंतर को पाटने का लक्ष्य रखता है. ಸರಿ ಹಾಗಾದ್ರೆ ಈಗ ಪೂರ್ತಿ ಕನ್ನಡದಲ್ಲೇ ಮುಂದುವರ್ಸೋಣ. ಈ ಕೋರ್ಸ್ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿಯೋಣವಾ? ಸೊ ಈ ಕನ್ನಡ ಕಲಿಯೋ ಪ್ರಯಾಣಕ್ಕೆ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಈ ಕೋರ್ಸ್ ಯಾಕೆ ಶುರು ಮಾಡಿದ್ರು, ಅಂದ್ರೆ ಇದರ ಹಿಂದಿನ ಮೋಟಿವೇಶನ್ ಏನು, ಯಾಕೆ ಅನೂಪ್ರವರಿಗೆ ಇದನ್ನ ಮಾಡಬೇಕು ಅನ್ನಿಸ್ತು? ಒಳ್ಳೆ ಪ್ರಶ್ನೆ. ನೋಡಿ, ಅನೂಪ್ರವರು ಹೇಳಿದ್ನಲ್ಲ, 35 ವರ್ಷ ಕನ್ನಡದಲ್ಲೇ ಇದ್ದವರು. ಸೊ ಕರ್ನಾಟಕಕ್ಕೆ ಆಕ್ಚುಲಿ ಬೆಂಗಳೂರಿಗೆ ತುಂಬಾ ಜನ ಹೊಸಬ್ರು ಬರ್ತಾರಲ್ವಾ, ಅವರಿಲ್ಲಿ ಬಂದಾಗ ಈ ಭಾಷೆ ಗೊತ್ತಿಲ್ಲದೆ ಸ್ವಲ್ಪ ಕಷ್ಟಪಡೋದನ್ನ ಅವ್ರು ಗಮನಿಸಿದ್ದಾರೆ. ಇಲ್ಲಿನ ಕಲ್ಚರ್, ಇಲ್ಲಿನ ಜನರ ಜೊತೆ ಹೊಂದ್ಕೊಡೋಕೆ ಭಾಷೆ ಅನ್ನೋದು ತುಂಬಾನೇ ಮುಖ್ಯವಾದ ಒಂದು ಟೂಲ್. ಅದನ್ನ ಸುಲಭ ಮಾಡೋದೇ ಅವರ ಮುಖ್ಯವಾದ ಒಂದು ಉದ್ದೇಶ ಆಗಿತ್ತು. ಈ ಕೋರ್ಸ್ ಮುಖ್ಯವಾಗಿ ಕರ್ನಾಟಕಕ್ಕೆ ಹೊಸದಾಗಿ ಬಂದವರಿಗೆ ಇಲ್ಲಿನ ಲೋಕಲ್ ಜನರ ಜೊತೆ, ಸಂಸ್ಕೃತಿ ಜೊತೆ ಒಂದು ಡೀಪ್ ಕನೆಕ್ಷನ್ ಮಾಡ್ಕೋಬೇಕು ಅಂತ ನಿಜವಾಗ್ಲೂ ಬಯಸೋರಿಗೋಸ್ಕರನೇ ಡಿಸೈನ್ ಮಾಡಿರೋದು. ಓ ಹಾಗೆ, ಅಂದ್ರೆ ಇದು ಬರೀ ಲ್ಯಾಂಗ್ವೇಜ್ ಕಲಿಯೋದಲ್ಲ, ಅದಕ್ಕಿಂತ ಜಾಸ್ತಿ ಏನೋ ಇದೆ ಇದರಲ್ಲಿ. ಈಗ ಸ್ಥಳೀಯ ಭಾಷೆ ಕಲಿಯೋದ್ರಿಂದ ಪ್ರಾಕ್ಟಿಕಲ್ ಆಗಿ ಹೇಗೆ ಹೆಲ್ಪ್ ಆಗುತ್ತೆ, ಅಂದ್ರೆ ಆಚೆ ಹೋದಾಗ ಬರೋ ಲಾಭಗಳೇನು? ಖಂಡಿತವಾಗಿಯೂ. ಲೋಕಲ್ ಭಾಷೆ ಬಂದ್ರೆ ಇಲ್ಲಿನ ದಿನನಿತ್ಯದ ಜೀವನಕ್ಕೆ ಅಕ್ಷರಶಃ ಬಾಗಿಲು ತೆರೆದ ಹಾಗೆ. ಹೌದು. ಇದು ಜನರ ಮಧ್ಯೆ ಬ್ರಿಡ್ಜ್ ಕಟ್ಟುತ್ತೆ, ಒಂದು ಅನ್ಯೋನ್ಯತೆ ತರುತ್ತೆ. ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ ನಮ್ಮ ಡೈಲಿ ಇಂಟ್ರಾಕ್ಷನ್ಸ್ ಇರುತ್ತಲ್ಲ, ಈಗ ಅಂಗಡಿಯಲ್ಲಿ ಮಾತಾಡೋದು, ಆಟೋದವ್ರ ಜೊತೆ ಮಾತಾಡೋದು, ಅದನ್ನೆಲ್ಲ ಬರೀ ಟ್ರಾನ್ಸಾಕ್ಷನ್ ತರ ನೋಡದೆ ಒಂದು ಮೀನಿಂಗ್ಫುಲ್ ಸಂವಾದ, ಅಂದ್ರೆ ಅರ್ಥಪೂರ್ಣ ಮಾತುಕತೆ ತರ ಮಾಡೋಕೆ ಹೆಲ್ಪ್ ಆಗುತ್ತೆ. ಇದರಿಂದ ಒಬ್ರಿಗೊಬ್ರು ರೆಸ್ಪೆಕ್ಟ್, ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಜಾಸ್ತಿ ಆಗುತ್ತೆ ನೋಡಿ. ಇದು ನಿಜಕ್ಕೂ ಗಮನಿಸಬೇಕಾದ ವಿಷಯ. ಮತ್ತೆ ಈ ಕೋರ್ಸ್ ಸ್ಪೆಸಿಫಿಕ್ ಆಗಿ ಬೆಂಗಳೂರು ಕನ್ನಡದ ಮೇಲೆ ಫೋಕಸ್ ಮಾಡುತ್ತೆ ಅಂತ ಗೊತ್ತಾಯ್ತು. ಅಂದ್ರೆ ಡೈಲಿ ಲೈಫ್ನಲ್ಲಿ ಮಾತಾಡೋ ಭಾಷೆ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈಗ ಸಾಮಾನ್ಯ ಕನ್ನಡಕ್ಕೂ ಬೆಂಗಳೂರು ಕನ್ನಡಕ್ಕೂ ಏನು ವ್ಯತ್ಯಾಸ, ಈ ಕೋರ್ಸ್ ಅದಕ್ಕೆ ಹೇಗೆ ಒತ್ತು ಕೊಡುತ್ತೆ? ಹೌದು, ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಕನ್ನಡ ಅಂದ್ರೆ ದೊಡ್ಡ ಭಾಷೆ, ಬೇರೆ ಬೇರೆ ಕಡೆ ಬೇರೆ ಬೇರೆ ತರ ಶೈಲಿ ಇರುತ್ತೆ. ಬೆಂಗಳೂರಿನಲ್ಲಿ ನಿಮ್ಗೆ ಗೊತ್ತೇ ಇದೆ, ಲೈಫ್ ಸ್ಟೈಲ್ ಫಾಸ್ಟ್ ಇದೆ, ಮತ್ತೆ ಬೇರೆ ಬೇರೆ ಭಾಷೆ ಮಾತಾಡೋ ಜನ ಜಾಸ್ತಿ. ಸೊ ಇಲ್ಲಿ ಒಂದು ಯುನೀಕ್, ಸ್ವಲ್ಪ ಜಾಸ್ತಿ ಆಡು ಮಾತಿನ ಶೈಲಿ ಬಳಕೆಯಲ್ಲಿದೆ. ಈ ಕೋರ್ಸ್ ಇದೆ ಬೆಂಗಳೂರು ಕನ್ನಡದ ಮೇಲೆ ಫೋಕಸ್ ಮಾಡುತ್ತೆ. ಉದಾಹರಣೆಗೆ, ಪಕ್ಕದ ಮನೆಯವರ ಜೊತೆ ಮಾತಾಡೋದು, ತರಕಾರಿ ಅಂಗಡಿಯವರ ಹತ್ರ ಸ್ವಲ್ಪ ರೇಟ್ ಕೇಳೋದು, ಅಥವಾ ಟ್ರಾಫಿಕ್ ಪೊಲೀಸ್ ಹತ್ರ ದಾರಿ ಕೇಳೋದು, ಈ ತರದ ರಿಯಲ್ ಲೈಫ್ ಸಿಚುವೇಶನ್ಸ್ ಇರುತ್ತಲ್ಲ, ಅದನ್ನೇ ಪಾಠಗಳಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ. ಇದು ಪುಸ್ತಕದ ಭಾಷೆ ಅಲ್ಲ, ಬದಲಾಗಿ ನಾವು ಹೊರಗಡೆ ಕೇಳೋ, ದಿನನಿತ್ಯ ಉಪಯೋಗಿಸೋ ಕನ್ನಡ. ಓಕೆ, ಹಾಗಾದ್ರೆ ಈ ರಿಯಲ್ ಲೈಫ್ ಸನ್ನಿವೇಶಗಳ ಮೂಲಕ ಕಲಿಸೋ ಮೆಥಡ್ ಹೇಗೆ? ಬರೀ ಸೆಂಟೆನ್ಸ್ ಕಲಿಬೇಕಾ, ಅಥವಾ ಅದರ ಹಿಂದಿರೋ ಗ್ರಾಮರ್ ಏನಾದರೂ ಸಿಂಪಲ್ ಆಗಿ ಹೇಳ್ಕೊಡ್ತಾರಾ? ಮತ್ತೆ ಹಿಂದಿ, ಇಂಗ್ಲಿಷ್ ಹೆಲ್ಪ್ ಹೇಗೆ ತಗೋತಾರೆ ಇದರಲ್ಲಿ? ನೋಡಿ, ಈ ಕೋರ್ಸ್ನ ವಿಧಾನ ಪೂರ್ತಿ ಪ್ರಾಕ್ಟಿಕಲ್ ಆಗಿದೆ. ಅಂದ್ರೆ ಪ್ರತಿ ಸಿಚುವೇಶನ್ನಲ್ಲೂ ಬೇಕಾಗೋ ಮುಖ್ಯವಾದ ಪದಗಳು, ವಾಕ್ಯಗಳು ಅದನ್ನ ಮೊದಲು ಪರಿಚಯ ಮಾಡ್ತಾರೆ. ಆದ್ರೆ ಬರೀ ಬೈಪಾಠ ಮಾಡೋದಲ್ಲ, ಆ ವಾಕ್ಯಗಳು ಹೇಗ್ ಬಂತು,
ಅದರ ಸ್ಟ್ರಕ್ಚರ್ ಏನು ಅಂತ ಸರಳವಾಗಿ ವಿವರಿಸ್ತಾರೆ. ಆಗ ಕಲಿಯೋರು ತಾವೇ ಹೊಸ ವಾಕ್ಯಗಳನ್ನ ಮಾಡೋಕೆ ಕಲಿಬೋದು. ಇನ್ನು ಹಿಂದಿ, ಇಂಗ್ಲಿಷ್ ಇದನ್ನ ಆರಂಭದಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸೇತುವೆ ತರ ಯೂಸ್ ಮಾಡ್ತಾರೆ. ಕನ್ನಡ ಲಿಪಿ ಗೊತ್ತಿಲ್ಲ ಅಂದ್ರೂ ಓಕೆ, ಅದಕ್ಕೆ ಲಿಪ್ಯಾಂತರ ಅಂದ್ರೆ ಇಂಗ್ಲಿಷ್ ಅಕ್ಷರಗಳಲ್ಲಿ ಕನ್ನಡ ಪದಗಳನ್ನ ಕೊಟ್ಟಿರ್ತಾರೆ ಅನ್ಸುತ್ತೆ. ಮುಖ್ಯ ಗುರಿ ಏನಂದ್ರೆ ಡೇ ಟು ಡೇ ಲೈಫ್ಗೆ ಬೇಕಾದ ಎಸೆನ್ಷಿಯಲ್ ಪ್ರಾಕ್ಟಿಕಲ್ ಅಂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಕೊಡೋದು. ಅರ್ಥ ಆಯ್ತು. ಅಂದ್ರೆ ಇದು ಬರೀ ವೊಕ್ಯಾಬುಲರಿ ಜಾಸ್ತಿ ಮಾಡೋದಲ್ಲ, ಬೆಂಗಳೂರಲ್ಲಿ ಕಾನ್ಫಿಡೆನ್ಸ್ನಿಂದ ಕನ್ನಡದಲ್ಲಿ ಮಾತಾಡೋಕೆ ಬೇಕಾದ ಸ್ಕಿಲ್ ಮತ್ತೆ ಧೈರ್ಯ ಕೊಡೋ ಪ್ರಯತ್ನ. ಕರೆಕ್ಟ್. ನಿಖರವಾಗಿಯೂ ಅದೇ. ಇದು ಭಾಷೆ ಕಲಿಯೋ ಮೂಲಕ ಹೊಸ ಜಾಗದಲ್ಲಿ ಕಾನ್ಫಿಡೆಂಟ್ ಆಗಿರೋಕೆ, ಇಲ್ಲಿನ ಜನರ ಜೊತೆ ಒಳ್ಳೆ ಬಾಂಡಿಂಗ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗತ್ತೆ. ಇದು ಬರೀ ಒಂದು ಕನ್ನಡ ಕೋರ್ಸ್ ಅಲ್ಲ, ಇದು ಕರ್ನಾಟಕದಲ್ಲಿ, ಬೆಂಗಳೂರಿನಲ್ಲಿ ತಮ್ಮ ಲೈಫನ್ನ ಇನ್ನೂ ಚೆನ್ನಾಗಿ ಮಾಡ್ಕೋಬೇಕು ಅನ್ನೋರಿಗೆ ಒಂದು ಟೂಲ್ ಇದ್ದಾಗೆ. ಸರಿ, ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯಿಂದ ನಮ್ಗೆ ತಿಳಿದು ಬರೋ ಮುಖ್ಯ ವಿಷಯ ಅಂದ್ರೆ ಸ್ಪೀಕ್ ಬೆಂಗಳೂರು ಕನ್ನಡ ಇನ್ ಸಿಂಪಲ್ ವರ್ಡ್ಸ್ ಕೋರ್ಸ್. ಅದು ಬೆಂಗಳೂರಿನ ಡೈಲಿ ಲೈಫ್ಗೆ ಅಡ್ಜಸ್ಟ್ ಆಗೋಕೆ, ಇಲ್ಲಿನ ಜನರೊಂದಿಗೆ ಕನೆಕ್ಟ್ ಆಗೋಕೆ ಒಂದು ಪ್ರಾಕ್ಟಿಕಲ್ ಮತ್ತೆ ಸುಲಭ ದಾರಿ ತೋರಿಸುತ್ತೆ. ಇದು ಅನೂಪ್ ಅವರ ಅನುಭವ, ಅವರ ಭಾಷಾ ಪ್ರೀತಿ, ಅದರ ಫಲ ಅನ್ಸುತ್ತೆ. ಹೌದು, ಖಂಡಿತವಾಗಿಯೂ. ಭಾಷೆಯ ಮೂಲಕ ಸಂಸ್ಕೃತಿನ ಅರ್ಥ ಮಾಡ್ಕೊಂಡು ಇಲ್ಲಿನ ಜೀವನದ ಎಕ್ಸ್ಪೀರಿಯನ್ಸ್ ಅನ್ನ ಇನ್ನೂ ಚೆನ್ನಾಗಿ ಮಾಡ್ಕೊಳ್ಳಕ್ಕೆ ಇದೊಂದು ಒಳ್ಳೆ ಪ್ರಯತ್ನ. ಯೋಚನೆ. ಮುಂದಿನ ವಾರದಲ್ಲಿ ಬರೀ ಒಂದೆರಡು ಬೇಸಿಕ್ ಕನ್ನಡದ ಮಾತುಗಳನ್ನ ಕಲ್ತ್ರೆ ಅದು ನಿಮ್ಮ ಯಾವುದಾದ್ರೂ ಒಂದು ಡೈಲಿ ಇಂಟರಾಕ್ಷನ್ ಅನ್ನ ಹೇಗೆ ಸುಲಭ ಮಾಡ್ಬೋದು ಅಥವಾ ಹೇಗೆ ಅದನ್ನ ಇನ್ನಷ್ಟು ಪರ್ಸನಲ್ ಮಾಡ್ಬೋದು ಯೋಚಿಸಿ ನೋಡಿ.